ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿಲಿಯನ್ ವ್ಲಾಗ್ಸ್ ಇನ್ ಕನ್ನಡ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಇದು ಮಂಗಳವಾರ ಬೆಳಗ್ಗೆ ಟೈಮ್ ಆಗಿದೆ. ಎಕ್ಸಾಕ್ಟಾಗಿ 7:22. ಇದು ಮನೆ ದೇವರು ಫೋಟೋ, ಸಿದ್ದರಾಮೇಶ್ವರ ಎಳ್ಳಾರ್ದು ರಾಘವೇಂದ್ರ ಸ್ವಾಮಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ, ರೂಟೀನ್ ಶುರುವಾಗಿದೆ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆಯೆಲ್ಲ ವಾಶ್ ಮಾಡ್ಕೊಂಡು ಪೂಜೆ ಮಾಡಬೇಕು. ಮನೆ ಮುಂದೆ ಈ ಥರ ಇದೆ ನೋಡ್ಬೋದು. ಹಾಗೆ ಕೂಡ ಇದು ನಿನ್ನೆ ಸಂಜೆ ಪೂಜೆ. ಈಗಲೂ ಕೂಡ ನಾನು ಪೂಜೆ ಮಾಡ್ಕೋಬೇಕು. ಇವತ್ತು ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಕೂಡ ಸ್ವಲ್ಪ ಇದೆ, ವಾಶ್ ಮಾಡ್ಕೊಂಡು. ಕಿಚನ್ ಫುಲ್ಲು ಮೆಸ್ಸಿ ಆಗಿದೆ. ಇವತ್ತು ಟಿಫನ್ಗೆ ಹಸಿ ಬಟಾಣಿ ಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಸಾಗು ಗ್ರೇವಿ ಥರ ಮಾಡಿಕೊಂಡು ಹಸಿ ಬಟಾಣಿದು ಗ್ರೀನ್ ಪೀಸ್ದು ಸಾಗು ಮಾಡಿಕೊಂಡು ಪೂರಿ ಮಾಡ್ಕೊತೀನಿ. ಎಲ್ಲ ರುಬ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಈರುಳ್ಳಿ ಟೊಮೆಟೊ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹುರ್ಗಡ್ಲೆ ಸಾಂಬಾರು ಪುಡಿ ಅಂದರೆ ಮಿಕ್ಸ್ ಧನಿಯಾ ಪುಡಿ ಹಚ್ಕೊಳ್ಳೋಕೆ ಮಿಕ್ಸ್ ಸಾಂಬಾರು ಪುಡಿ, ಸ್ವಲ್ಪ ಕಾಯಿ ಕೊತ್ತಂಬರಿ ಅಷ್ಟೇ. ಅದೇ ಕೂಡ ಪೂರಿ ಕಲಸಿಟ್ಟಿದ್ದು ಬರೀ ಮೈದಾ ಹಿಟ್ಟು. ಯೂಶ್ವಲಿ ಗೋಧಿ ಹಿಟ್ಟಿಂದ ಮಾಡ್ತೀವಿ. ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಒಮ್ಮೊಮ್ಮೆ ವರ್ಷಕ್ಕೊಂದ್ಸಲ 2 ಸಲ ಬರೀ ಮೈದಾಕ್ಕೆ ಮಾಡ್ತೀನಿ. ಇದು ಬರೀ ಮೈದಾ, ಉಪ್ಪು, ನೀರು ಹಾಕಿ ಕಲಸಿಟ್ಟಿದ್ದೀನಿ ಪೂರಿಗೆ. ಚೆನ್ನಾಗಿರುತ್ತೆ. ಈ ಥರ ರೂಟೀನು. ಆಲ್ರೆಡಿ ಬಿಸಿಲು ಎಲ್ಲ ಕಡೆ ಶುರುವಾಗಿದೆ ಮೊನ್ನೆ ರಥಸಪ್ತಮಿ ಆದಾಗಿಂದ. ಈ ಥರ ರುಬ್ಬಿರೋದು ಹಾಕಿ ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ತುಂಬ ರುಚಿಯಾಗಿರುತ್ತೆ. ಇದು ಕುದಿ ಬಿಟ್ಬಿಟ್ಟು 1 ಕೂಗು 2 ಕೂಗು ಹಸಿ ಬಟಾಣಿ ಅಲ್ವಾ, ಬೇಗ ಬೇಯುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈರುಳ್ಳಿ ಏನೂ ಹಾಕಿಲ್ಲ. ರುಬ್ಬಕ್ಕೆ ಈರುಳ್ಳಿ, ಟೊಮೆಟೊ, ಒಂದೇ ಒಂದು ಈರುಳ್ಳಿ, 1/4 kg ಅಷ್ಟಿದೆ ಹಸಿ ಬಟಾಣಿ ಕಾಳಿದು. ಸ್ವಲ್ಪ ಮೊಳಕೆ ಕೂಡ ಬಂದುಬಿಟ್ಟಿದೆ. ಇದು 2 ಕೂಗು ಕೂಗಿದ್ರೆ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಮುಗಿಯುತ್ತೆ. ಪೂರಿ ಕೂಡ ನಾಳೆ ಕಲಸಿಟ್ಟು 1/2 hour ಆಯಿತು. ಬೇಗ ಪೂರಿ ಬೇಯಿಸ್ಬಿಟ್ಟು ಕರೆದ್ರೆ. ನೀವು ಯೂಶ್ವಲಿ ಪೂರಿ ಯಾವುದ್ರಲ್ಲಿ ಮಾಡ್ತೀರಾ? ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ, ಬಟ್ ರೇರ್ಲಿ ವರ್ಷಕ್ಕೊಮ್ಮೆ ಅಥವಾ 2-3 ಸಲ ಮಾಡ್ಬೋದು. ಬರೀ ಮೈದಾ ಹಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಿ ಗೋಧಿ ಹಿಟ್ಟೆ ಜಾಸ್ತಿ ಮಾಡೋದು. ಗೋಧಿ ಅಂಶ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದೇ ಮೈದಾದಲ್ಲಿ ಮಾಡಿ ಫುಲ್ ವೈಟ್ ಕಲರ್ ಕಾಣುತ್ತೆ, ಗೋಧಿದಲ್ಲಿ ಮಾಮೂಲಿ ಗೋಧಿ ಕಲರ್ ಕಾಣುತ್ತೆ. ಇದು 1-2 ಕೂಗು ಕೂಗಲಿ. ಪೂರಿ ಹಿಟ್ಟು ಕೂಡ ನಾನು ರೆಡಿ ಮಾಡಿದ್ದೀನಿ, ಒತ್ಬಿಡ್ತೀನಿ. ನೀವು ಯಾವುದ್ರಲ್ಲಿ ಪೂರಿ ಮಾಡ್ತೀರಾ ಕಮೆಂಟ್ ಮಾಡಿ. ನಿಮಗೆ ಪೂರಿ ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ಹೊಸ್ದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ವಿಸಿಟ್ ಕೂಡ ಬರುತ್ತೆ. 1-2 ಕೂಗಿದ್ರೆ ಮುಗೀತು. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.